ಬಲರಾಮನ ದಿನಗಳು ನಿಮ್ಮ ಕನಸಿನ ಕೂಸು ಈ ಸಿನಿಮಾ. ಸೊ ಬೆಂಗಳೂರು ಹೊರತುಪಡಿಸಿ ಉಳಿದ ಹೊರ ಜಿಲ್ಲೆಗಳು ಅಂದರೆ ರಾಜ್ಯಾದ್ಯಂತ ಪ್ರಚಾರ ಕಾರ್ಯ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸೊ ಎಷ್ಟು ಚಿತ್ರಮಂದಿರಗಳಲ್ಲಿ ಇದು ರಿಲೀಸ್ ಆಗಲಿಕ್ಕೆ ಸಿದ್ಧತೆ ಇದೆ? ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮು ಇದೇ ವಿನೋದ್ ಸರ್ದು ಸಿನಿಮಾಗಳು ಲಾಸ್ಟ್ ಟೈಮ್ ಥಿಯೇಟರ್ ಸಮಸ್ಯೆ ಆಯಿತು, ಅವರು ಫಿಲ್ಮ್ ಚೇಂಬರ್ ಅಂಗಳನ್ನು ಕೂಡ ತಲುಪಿದ್ರು. ಸೊ ಹಾಗಾಗಿ ಯಾವ ರೀತಿ ಸಜ್ಜಾಗಿದ್ದೀರಾ? ಸರ್ ಅದನ್ನ ಕರೆಕ್ಷನ್ ನಾನು ಮಾಡ್ಬಿಡ್ತೀನಿ. ಥಿಯೇಟರ್ ಸಮಸ್ಯೆ ಎಲ್ಲರೂ ಹಂಗೇನೆ ಹೇಳ್ತಿದ್ದಾರೆ. ಥಿಯೇಟರ್ ಅಂದ್ರೆ ಮೇನ್ ಸಿಂಗಲ್ ಸ್ಕ್ರೀನ್ ಆಗಿಲ್ಲ ಸರ್. ನನಗೆ ಮಾಲ್ಗಳಲ್ಲಿ ಶೋ ಟೈಮಿಂಗ್ ಇದು ಮಾಡೋರು. ಅಂದ್ರೆ ಬೇರೆ ಭಾಷೆ ಪರಭಾಷೆ ಸಿನಿಮಾಗಳಿಗೆ 10 ಶೋ 11 ಶೋ ಕೊಡ್ತಾ ಇದ್ರು. ನಮ್ಮ ಸಿನಿಮಾ ಎಕ್ಸಾಕ್ಟ್ಲಿ ಬೆಳಗ್ಗೆ 7:30 ಶೋ, ನೈಟ್ 9:30 ಶೋ ಕೊಡ್ತಿದ್ರು. ಅಂಡ್ ಫಸ್ಟ್ ವೀಕ್ ಚೆನ್ನಾಗಿ ಹೋಗ್ತಿರೋ ಸಿನಿಮಾ ಅದು. ನಾನು ಕಲೆಕ್ಷನ್ ಲಿಸ್ಟ್ ತೋರಿಸಿದ್ದೆ. ಲಿಸ್ಟ್ ತೋರಿಸಿ ಚೆನ್ನಾಗಿ ಆಗಿಲ್ಲ ಅಂದ್ರೆ ಅವ್ರದ್ದೊಂದು ನಾಮ್ಸ್ ಇದೆ, ಇಷ್ಟ ಆಗ್ಲೇಬೇಕು ಕಲೆಕ್ಷನ್ ಅಂತೇಳಿ. ನಮ್ದು ಆಲ್ಮೋಸ್ಟ್ 80% 85% ಇದ್ದಾಗ್ಲೂ ಅವರು ಶೋಗಳು ಕಮ್ಮಿ ಮಾಡಿದ್ರು. ಅದಕ್ಕೆ ನಾನು ಎಷ್ಟೇ ಕಾಲ್ ಮಾಡಿ ನಾನು ಬೇರೆ ಮಾತಾಡಿದ್ರು ಅವ್ರು ಕರೆಕ್ಟಾಗಿ ಸ್ಪಂದಿಸ್ತಿಲ್ಲ ನನಗೆ. ನಾನು ಮಾತಾಡದೆ ಅದಾದ್ಮೇಲೆ ನಾನು ಹಾಗೂ ಅನಿಲ್ ನಮ್ಮ PR ಕೆಲಸ ಮಾಡ್ತಿದ್ರು. ಸೊ ವಿ ವೆಂಟ್ ದೇರ್. ನಾವು ಕೂತ್ಕೊಂಡು ಮಾತಾಡಿದಾಗ ಅವರು ಕರೆಕ್ಟಾಗಿ ಇನ್ನೂ ನಮಗೆ ಸ್ಪಂದಿಸ್ತಾ ಇರಲಿಲ್ಲ. ಅದಕ್ಕೆ ಕಾರಣ ನಮ್ಮ ಡಿಸ್ಟ್ರಿಬ್ಯೂಟರ್ನು ಮಾದೇವ, ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಗೊತ್ತಾ, ಅವರು ಕಾರಣ. ಯಾಕೆ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ರೊಡ್ಯೂಸರ್ ಹೋಗಿ ಅವ್ರಿಗೆ ಪ್ರೊಡ್ಯೂಸರ್ ಬದಲಾವಣೆ, ಡಿಸ್ಟ್ರಿಬ್ಯೂಟರ್ ಬದಲಾವಣೆ ಆಯಿತು. ಡಿಸ್ಟ್ರಿಬ್ಯೂಟರ್ ಬದಲಾವಣೆ ಆದಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಬೇರೆ ಡಿಸ್ಟ್ರಿಬ್ಯೂಟರ್ ತಗೊಂಡ್ರು. ಅಲ್ಲಿಗೆ ಪ್ರಾಬ್ಲಮ್ ಆಯಿತು. ಇಲ್ಲಿ ನಮಗೆ ಸಮಸ್ಯೆನೇ ಬರಲ್ಲ ಸರ್, ಯಾಕಂದ್ರೆ ನಮ್ಮ ಹತ್ರ ಒಂದು ಆನೆನೇ ಇದೆ ಇವತ್ತು KVN ಅವರು. ಸೊ ಇವೆಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ. ಮಿಕ್ಕಿದ್ದು ಕ್ವಶನ್ ಅವ್ರು ಆನ್ಸರ್ ಮಾಡ್ತಾರೆ. ಹಾಂ ಸರ್, ಸಿಗ್ತಲ್ಲ ಆನ್ಸರ್. ವಿನಯ್, ರಾಜ್ಯಾದ್ಯಂತ ಎಷ್ಟು ಥಿಯೇಟರ್ಗಳ ರಿಲೀಸ್ ಆಗ್ತಿದೆ? ನಂಬರ್ ಹೇಳಲಿಲ್ಲ ಸರ್. ಇನ್ನೂ ಮೀಟಿಂಗ್ ನಡೀತಾ ಇದೆ, ಇನ್ನೊಂದು ವಾರದಲ್ಲಿ ಥಿಯೇಟ್ರಲ್ಲಿ ಸಿಗುತ್ತೆ.